ಸುದೀಪ್ ಮಗಳು ಸಾನ್ವಿ ಸುದೀಪ್ ಯಾವಾಗಲೂ ತಮ್ಮ ಸರಳತೆಯಿಂದ ಗುರುತಿಸಿಕೊಂಡವರು. ಅವರು ಹೆಚ್ಚು ಹೈಲೈಟ್ ಆಗೋಕೆ ಇಷ್ಟಪಡಲ್ಲ. ಇತ್ತೀಚೆಗೆ ಸಾನ್ವಿಯವರು ತಮ್ಮ ಬೆನ್ನಿನ ಮೇಲೆ ಹಾಕಿಸಿಕೊಂಡಿರುವ ಭವ್ಯವಾದ ಗಣೇಶನ ಟ್ಯಾಟೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಹೈದರಾಬಾದ್ನ ಜನಪ್ರಿಯ ಟ್ಯಾಟೂ ಸ್ಟುಡಿಯೋದಲ್ಲಿ ಸುಮಾರು 8 ಗಂಟೆಗಳ ಕಾಲ ತಾಳ್ಮೆಯಿಂದ ಕುಳಿತು ಈ ಕಲಾಕೃತಿಯನ್ನ ರಚಿಸಿಕೊಂಡಿದ್ದಾರೆ. ಕೆಂಪು ಮತ್ತು ಕಪ್ಪು ಬಣ್ಣದ ಮಿಶ್ರಣವಿರುವ ಈ ಟ್ಯಾಟೂ ಭವ್ಯವಾಗಿ ಮೂಡಿಬಂದಿದೆ. ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ಟ್ಯಾಟೂ ಕ್ರೇಜ್ ಇದ್ದೇ ಇದೆ. ಇದಕ್ಕೆ ಸಾನ್ವಿ ಕೂಡ ಹೊರತಾಗಿಲ್ಲ. ನಾನು ಟ್ಯಾಟೂ ಹಾಕಿಸಿಕೊಳ್ಳೋಕೆ ಹೋಗ್ತಾ ಇದ್ದೀನಿ ಎಂದು ಸಾನ್ವಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ನಂತರ ಟ್ಯಾಟೂ ಹಾಕಿಸಿಕೊಂಡ ಜರ್ನಿ ವಿವರಿಸಿದ್ದಾರೆ. ಅವರು ಹೈದರಾಬಾದ್ಗೆ ತೆರಳಿ ಟ್ಯಾಟೂ ಹಾಕಿಸಿಕೊಂಡ್ರು. 8 ಗಂಟೆ ಇದಕ್ಕೆ ಬೇಕಾದ್ರೂ ಮಧ್ಯದಲ್ಲಿ ಬ್ರೇಕ್ಗಳನ್ನ ಅವರು ಪಡೆದಿದ್ರು. ಟ್ಯಾಟೂ ಮೂಡಿ ಬಂದ ರೀತಿ ನೋಡಿ ಅವರೇ ಬೆರಗಾದ್ರು. ಅಭಿಮಾನಿಗಳು ಅವರ ಟ್ಯಾಟೂ ನೋಡಿ ಮೆಚ್ಚಿಕೊಂಡಿದ್ದಾರೆ. ಇನ್ನು ಸಾನ್ವಿ ಕೇವಲ ಟ್ಯಾಟೂ ಪ್ರೇಮಿಯಲ್ಲ, ಅವರು ಪ್ರತಿಭಾವಂತ ಗಾಯಕಿ ಕೂಡ ಹೌದು. ಬಾಲ್ಯದಿಂದಲೇ ಸಂಗೀತದ ಕಡೆಗೆ ಹೆಚ್ಚಿನ ಒಲವು ಹೊಂದಿರುವಂತಹ ಇವರು ಸುದೀಪ್ ನಟನೆಯ ಸಿನಿಮಾಗಳಲ್ಲಿ ಈಗಾಗಲೇ ಹಾಡುವ ಮೂಲಕ ತಮ್ಮ ಕಂಠಸಿರಿಯನ್ನ ಪ್ರದರ್ಶಿಸಿದ್ದಾರೆ. ಪಾಶ್ಚಾತ್ಯ ಸಂಗೀತವಿರಲಿ ಅಥವಾ ದೇಶೀಯ ರಾಗವಿರಲಿ, ಸಾನ್ವಿ ಅದ್ಭುತವಾಗಿ ಹಾಡ್ತಾರೆ. ಮಸ್ತ್ ಮಲಾಯಿಕಾ ಹಾಡು ಅವರ ಕಂಠದಲ್ಲೇ ಮೂಡಿ ಬಂದಿತ್ತು. ಈ ಹಾಡು ಗಮನ ಸೆಳೆದಿತ್ತು. ಒಬ್ಬ ಸ್ಟಾರ್ ನಟನ ಮಗಳಾಗಿದ್ರು ಸಾನ್ವಿಯವರು ಎಂದೂ ಕೂಡ ಹಮ್ಮು ಬೆಮ್ಮು ತೋರಿಸಿದವರಲ್ಲ. ತಮ್ಮದೇ ಆದ ಸ್ವತಂತ್ರ ಹಾದಿಯನ್ನ ರೂಪಿಸಿಕೊಳ್ತಾ ಇರುವ ಇವರು ಕಲೆ ಮತ್ತು ಸಂಗೀತದ ಮೂಲಕ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಸೃಷ್ಟಿಸಿಕೊಂಡಿದ್ದಾರೆ.